ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ರೆಡಿಮೇಡ್ ಟಾಪ್ಗಳಿಗೆ ಯಾವ ರೀತಿ ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕೆಲವೊಂದು ಟಿಪ್ಸ್ಗಳ ಜೊತೆಗೆ ಹಾಗೆ ಫಿಟ್ಟಿಂಗ್ ಮಾಡೋ ರೇಟು ಕೂಡ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ರೀತಿ ರೆಡಿಮೇಡ್ ಡ್ರೆಸ್ಗಳಿಗೆ ನಾವು ಯಾವ ರೀತಿ ಸ್ಲೀವ್ಸ್ನ ಜಾಯಿಂಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ನೋಡಿ, ಮೊದಲಿಗೆ ನಾನು ನೋಡಿ ಈ ರೀತಿ ಟಾಪ್ ಇದೆ. ಸೊ ಸ್ಲೀವ್ಸ್ ಬಂದು ಈ ರೀತಿ ಶಾರ್ಟ್ ಸ್ಲೀವ್ಸ್ ಸೊ ನೋಡಿ ಈ ರೀತಿ ಶಾರ್ಟ್ ಸ್ಲೀವ್ನ ಕೊಟ್ಟಿದ್ದಾರೆ. ಸೊ ಶಾರ್ಟ್ ಸ್ಲೀವ್ನೇ ಸ್ಟಿಚ್ ಮಾಡಬೇಕಾಗತ್ತೆ. ನೋಡ್ಕೊಳ್ಳಿ, ನಿಮ್ಮ ಟಾಪ್ಗಳಲ್ಲಿ ಯಾವ ರೀತಿ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಕೆಲವೊಂದು ಟಾಪ್ಗಳಿಗೆ ಉದ್ದ ಸ್ಲೀವ್ ಕೊಟ್ಟಿರ್ತಾರೆ. ಸೊ ಅವಾಗ ನಾವು ಉದ್ದ ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿ ಶಾರ್ಟ್ ಕೊಟ್ಟಾಗ ನಾವು ಶಾರ್ಟ್ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ನೋಡಿ, ನನಗಿವಾಗ ಈ ರೀತಿ ಶಾರ್ಟ್ ಸ್ಲೀವ್ ಕೊಟ್ಟಿದ್ದಾರೆ. ನಾನು ಇದನ್ನು ಅವರ ಒಂದು ಅಳತೆಗೆ, ಅಂದರೆ ನಿಮಗೆ ನೀವೇನು ಬಾಡಿ ಮೆಜರ್ಮೆಂಟ್ ಸ್ಲೀವ್ಸ್ನ ತೊಗೊಂಡಿದ್ದೀರಾ ಅಥವಾ ಅಳತೆ ಡ್ರೆಸ್ಸಿಂದು ತೊಗೊಂಡಿದ್ದೀರಾ, ಆ ಅಳತೆ ಡ್ರೆಸ್ಸಿಂದು ಎಷ್ಟು ಸ್ಲೀವ್ಸ್ ಇರುತ್ತಲ್ವ ಅಷ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಇದು ತುಂಬ ದೊಡ್ಡದಿದೆ. ನನಗೆ ಬಂದು ಅಳತೆ ಟಾಪ್ ಕೊಟ್ಟಿದ್ದಾರೆ ಅವರು. ಸೊ ನೋಡಿ, ಈ ಒಂದು ಅಳತೆ ಟಾಪಲ್ಲಿ ನಾನು ಎಷ್ಟಿದೆ ಅಷ್ಟನ್ನು ಮಾಡ್ಕೋತೀನಿ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಟಾಪ್ನ ಕಟ್ ಮಾಡೋಕ್ಕೂ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡೋಕ್ಕೂ ಮೊದಲಿಗೆ ಈ ಡ್ರೆಸ್ಸಿನಲ್ಲಿ ಈ ರೀತಿ ಜಾಯಿಂಟಿಂಗ್ ಇರುತ್ತಲ್ವ, ಆರ್ಮೋಲ್ ಜಾಯಿಂಟಿಂಗು, ಇಲ್ಲಿ ಒಂದು ಸ್ವಲ್ಪ ನಾವು ಸ್ಟಿಚ್ನ ಬಿಚ್ಕೋಬೇಕಾಗತ್ತೆ. ಓಕೆನಾ? ಇಲ್ಲಿ ಜಾಯಿಂಟಿಂಗು ಅಂದರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗೋದು. ಇದೇ ರೀತಿಯೂ ಸ್ಟಿಚ್ ಮಾಡ್ಕೋಬೋದು, ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಅಥವಾ 1 ಇಂಚಿನವರೆಗೆ ಬಿಚ್ಕೊಂಡ್ಬಿಟ್ರೆ ನಮಗೆ ಸ್ಲೀವ್ಸ್ ಜಾಯಿಂಟಿಂಗು ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವಿವಾಗ ಸ್ಟಿಚಸ್ನ ಬಿಚ್ಕೊಳ್ಳೋಣ. ಸೊ ನೋಡಿ, ಇಷ್ಟು ಒಂದು 1/4 ಇಂಚು ಅಥವಾ ಅರ್ಧ ಇಂಚು, ಇಷ್ಟೇ, ಏನು ಪೂರ್ತಿ ಬಿಚ್ಚುವ ಅವಶ್ಯಕತೆ ಇಲ್ಲ. ಒಂದು 1/4 ಇಂಚು ಅಥವಾ ಒಂದು ಅರ್ಧ ಅಥವಾ 1 ಇಂಚು ಲಾಸ್ಟು ಈ ರೀತಿ ಬಿಚ್ಕೋಬೇಕಾಗತ್ತೆ. ಎರಡೂ ಸೈಡ್ ಕೂಡ ಬಿಚ್ಕೊಳ್ಳಿ. ಬಿಚ್ಕೊಂಡಾದಮೇಲೆ ಇವಾಗ ನಾವು ಸ್ಲೀವ್ಸ್ನ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಇದು ತುಂಬ ದೊಡ್ಡದಿದೆ. ಅವ್ರ ಅಳತೆ ಒಂದು ಟಾಪಲ್ಲಿ ತುಂಬ ಚಿಕ್ಕದಿದೆ ಸ್ಲೀವ್ಸು. ಸೊ ಆ ಅಳತೆಗೆ ನಾವು ಇವಾಗ ಸ್ಲೀವ್ಸನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಇದನ್ನು ನೀಟಾಗಿ ಮಡ್ಚ್ಕೊಂಡು ಅವರ ಒಂದು ಅಳತೆ ಟಾಪಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಸ್ಲೀವು ನೋಡಿ ಎಷ್ಟು ಚಿಕ್ಕದಿದೆ, ತುಂಬಾ ಚಿಕ್ಕದಿದೆ. ಅವ್ರು ಇಷ್ಟೇ ಬೇಕಂತ ಹೇಳಿದ್ದಾರೆ. ಇವಾಗ ನೋಡಿ, ನಾನು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ಸ್ಲೀವ್ಸನ್ನು ಅಳತೆ ತೊಗೋತಾ ಇದ್ದೀನಿ. ಸೊ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ನಮಗೆ 2.5 ಇಂಚು ನಮಗೆ ಸ್ಲೀವ್ಸ್ ಬರ್ತಾ ಇದೆ. ಸೊ ಇಲ್ಲಿ ಓಪನ್ ಆಗಿ ಕಾಣಿಸೋದು ಬರೀ 2 ಇಂಚು ಮಾತ್ರ. ಟೋಟಲ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು 2.5 ಸ್ಲೀವ್ಸ್ ಇದೆ. ಹಾಗೆ ಕೆಳಗಡೆ ನೋಡ್ತಾ ಇರ್ಬೋದು 1 ಇಂಚು ಹಾಕಿ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು 1.5 ಇಂಚು ನಮಗೆ ಸ್ಲೀವ್ಸ್ ಇದೆ. ಸೊ ಅದನ್ನು ನಾನು ಇಲ್ಲಿ ಅಳತೆಗೆ ಹಾಕೋತಾ ಇದ್ದೀನಿ. ಈ ರೀತಿ ಅಳತೆ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೋತೀವಿ. ಓಕೆನಾ? ಇದಾದಮೇಲೆ ಸೆಂಟ್ರಲ್ಲಿ ಒಂದು ನಾಚ್ ಹಾಕ್ಕೊಳ್ಳೋಣ. ನಾಚ್ ಹಾಕ್ಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರ್ಧ ಇಂಚು ವೇರಿಯೇಷನ್ ಮಾಡಿಕೊಂಡು ಈ ರೀತಿ ನೋಡಿ, ಒಂದು ಅರ್ಧ ಇಂಚು ವೇರಿಯೇಷನ್ ಮಾಡಿಕೊಂಡು ಫ್ರಂಟ್ ಸ್ಲೀವ್ಸನ್ನು ಕೂಡ ಕಟ್ ಮಾಡಿಕೊಂಡೆ. ನಾಚು ಫ್ರಂಟಿಂದ ಕೂತ್ಕೊಂಡು. ಸೊ ಈ ರೀತಿ ಆದಮೇಲೆ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ನೋಡಿ, ಏನು ಇದನ್ನು ಸ್ಟಿಚ್ ಬಿಚ್ಕೊಂಡಿದ್ವಲ್ವ, ಮೊದಲಿಗೆ ಸೆಂಟ್ರಿಂದನೇ ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕಾಗತ್ತೆ. ಈ ರೀತಿ ಫ್ರಂಟ್ ಪಾರ್ಟಿನ ನಾವು ತೆಗ್ದಿದ್ವಲ್ಲ ಶೇಪು, ಸೊ ಅದು ಫ್ರಂಟ್ ಕಡೆನೇ ಬರೋ ರೀತಿ ಮಾಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು, ಈ ಸ್ಲೀವ್ಸ್ನ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋ ಹಾಗೆ ಈ ರೀತಿ ಮೇಲ್ಗಡೆಯಿಂದ ನಾವು ಸ್ಟಿಚ್ನ ಮಾಡಬಾರ್ದು. ಯಾವತ್ತಿದ್ರೂ ಅಂದರೆ ರೆಡಿಮೇಡ್ ಡ್ರೆಸ್ಗಳ ಸ್ಲೀವ್ಸ್ನ ನಾವು ಈ ರೀತಿ ಏನು ಸ್ಟಿಚ್ ಇದು ಟಾಪ್ ಇರುತ್ತಲ್ವ, ಈ ರೀತಿ ಅದನ್ನು ಮೇಲ್ಗಡೆ ಇಟ್ಟು ಈ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ.
ಬ್ಲೌಸಿಗೆ ಏನಾಗುತ್ತೆ, ನಾವು ಈ ರೀತಿ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋತೀವಿ, ಓಕೆನಾ. ಬಟ್ ನಾವು ಡ್ರೆಸ್ಗಳಿಗೆ ಇದನ್ನು ಸ್ಲೀವ್ಸ್ ಈ ರೀತಿ ಕೆಳಗಡೆ ಇಟ್ಟು ಈ ಒಂದು ಡ್ರೆಸ್ನ ಈ ರೀತಿ ಸೀದಾ ಮೇಲ್ಗಡೆನೇ ಇಡಬೇಕು. ಎರಡೂ ಕೂಡ ಸೀದಾನೇ ಇರಬೇಕು. ಎರಡೂ ಕೂಡ ಸೀದಾ ಇಟ್ಕೊಂಡು ಈ ರೀತಿ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮೊದಲು ಸೆಂಟ್ರಿಂದನೇ ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೊಂಡು ಹೋಗಿ. ನೋಡಿ ಈ ರೀತಿ ಆದಮೇಲೆ ಇವಾಗ ಈ ಕಡೆದು ಸ್ಟಿಚ್ ಮಾಡಬೇಕು. ಈ ಕಡೆದು ನಿಮಗೆ ಮಾಡೋಕ್ಕೆ ಈ ರೀತಿ ಆಗೋದಿಲ್ಲ. ಸೊ ಅವಾಗ ಏನು ಮಾಡಬೇಕು, ಇದನ್ನು ಈ ರೀತಿ ಟರ್ನ್ ಮಾಡಿ ಈ ರೀತಿ ಒಳಗಡೆಯಿಂದ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಈ ರೀತಿ. ಸೊ ಈ ರೀತಿ ಅಂದರೆ ಎರಡೂ ಕಡೆ ಒಂದೇ ರೀತಿಯಾಗಿ ಬಟ್ಟೆ ಬರುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ನಾವು ಸೆಂಟ್ರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಅಂತ ಹೇಳೋದು. ಈ ರೀತಿ ನೋಡಿ, ಈ ರೀತಿ ಸ್ಟಿಚಿಂಗ್ ಆಯಿತು ಆಮೇಲೆ ಸ್ಲೀವ್ಸು. ಸೊ ಈ ರೀತಿ ಸ್ಟಿಚಿಂಗು ಇದೇ ರೀತಿ ಈ ಕಡೆ ಕೂಡ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಮ್ಮದು ಸ್ಲೀವ್ಸು ಸ್ಟಿಚ್ ಆದಮೇಲೆ ಇದನ್ನು ಟರ್ನ್ ಮಾಡಿ ನಾವು ಸ್ಲೀವ್ಸನ್ನ ಫಿಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕರೆಕ್ಟಾಗಿ ಸ್ಲೀವ್ಸ್ ಹಿಡ್ಕೊಂಡು ಅವರ ಒಂದು ಸ್ಲೀವ್ಸ್ ಎಷ್ಟಿದೆ ನೋಡಿಕೊಂಡು ಈ ರೀತಿ ನಾವು ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಫಿಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಫಿಟ್ಟಿಂಗ್ ಕೂಡ ಇತ್ತು ಸ್ಲೀವ್ಸ್ ಅಟ್ಯಾಚ್ ಜೊತೆಗೆ. ಸೊ ಇವಾಗಲೇ ಫಿಟ್ಟಿಂಗ್ ಲೈನ್ ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ನೋಡಿ ಇಷ್ಟಾದರೆ ಆಯಿತು. ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ನ ಹಾಕ್ತೀನಿ ನಾನು ಆಮೇಲೆ. ಸೊ ನೋಡಿ ಇಷ್ಟೇ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ಇದೇ ರೀತಿ ಈ ಕಡೆ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಹೇಗೆ ಸ್ಲೀವ್ಸನ್ನ ಅಟ್ಯಾಚ್ ಮಾಡೋದು ಅಂತ. ಸೊ ಇನ್ನು ಇದೇ ರೀತಿ ಅವ್ರದ್ದು ಇದೇ ರೀತಿ ಸ್ಲೀವ್ಸನ್ನ ನಾವು ಈ ಕಡೆ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇದನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡೋದನ್ನ ತೋರಿಸಿದ್ನಲ್ವ ಸೇಮ್ ಟು ಸೇಮು ಈ ಕಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇವ್ರದ್ದು ನೋಡಿ ಇದೊಂದು ಟಾಪ್ ಕೂಡ ಸ್ಲೀವ್ಸ್ ಹಚ್ಚೋದು ಬಂದಿತ್ತು. ಹಾಗೆ ಅವ್ರದ್ದು ಇನ್ನೂ ಟಾಪ್ಗಳಿದೆ, ತೋರಿಸ್ತೀನಿ ನೋಡಿ ಯಾವ್ಯಾವ ಬಂದಿತ್ತಂತ. ಇನ್ನೊಂದು ಮಿಸ್ ಮಾಡಿದೆ, ನಿಮಗೆ ರೇಟ್ ಹೇಳ್ತೀನಿ ಅಂದಿದ್ನಲ್ವ. ಸೊ ಹೇಳ್ತೀನಿ ನೋಡಿ. ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡೋದಕ್ಕೆ 30 ರೂಪೀಸ್ ತೊಗೋತೀವಿ, ಓಕೆನಾ. ಇವು ಓನ್ಲಿ ಫಿಟ್ಟಿಂಗ್ ಮಾತ್ರ. ಇವೆಷ್ಟಿದೆ ಅಂತಂದರೆ ನೋಡೋಣ ಇದೆ ನೋಡಿ, ಇದೊಂದು ಟಾಪ್ ಇದೆ. ಹಾಗೆ ಇವು ಕೂಡ ಎಲ್ಲ ಫಿಟ್ಟಿಂಗು. ಇದು ಮತ್ತು ಅದು ಸ್ಲೀವ್ಸ್ ಅಟ್ಯಾಚಿಂಗು ಅವೆರಡಕ್ಕೂ 30 60 ರೂಪಾಯಿದು. ಇವು ನೋಡಿ 1 2 3 4 5 6. ಸೊ ಇವಿಷ್ಟು ಏನು ಫಿಟ್ಟಿಂಗ್ ಮಾತ್ರ. ಇವಿಷ್ಟು ಫಿಟ್ಟಿಂಗ್ ಮಾಡೋದಕ್ಕೆ ಒಂದೊಂದಕ್ಕೆ 20 ರೂಪೀಸು. ಒಂದು ಟಾಪ್ ಫಿಟ್ಟಿಂಗಿಗೆ 20 ರೂಪೀಸು. ಅದ್ರ ಜೊತೆ ಸ್ಲೀವ್ಸ್ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಿದ್ರೆ 10 ರೂಪೀಸ್ ಎಕ್ಸ್ಟ್ರಾ. ಸೊ ಇದು 30 ರೂಪೀಸು. ಇದು ನೋಡಿ ಅಳತೆ ಟಾಪು. ಸೊ 30 ರೂಪೀಸ್ದು ಎರಡು ಅಂದರೆ ಸ್ಲೀವ್ಸಿಂದು 30 ರೂಪೀಸು. ಓನ್ಲಿ ಫಿಟ್ಟಿಂಗ್ ಆದರೆ 20 ರೂಪೀಸು. ಇನ್ನೊಂದು ನಾನು ನಿನ್ನೆ ಸ್ಯಾರಿ ಪಲ್ಲುದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೆ. ಸೊ ಅದು ಹೇಗೆ ಬಂದಿದೆ ಅಂತ ನೋಡಿ ಆಯಿತಾ. ನೋಡಿ ಫಸ್ಟ್ ಟೈಮು ಸ್ಯಾರಿ ಪಲ್ಲುಗೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕನ್ನ ಮಾಡಿದ್ದೀನಿ. ಸೊ ನೋಡಿ ಯಾವ ರೀತಿ ಬಂದ್ವಿ ಅಂತ. ಇನ್ನೂ ಇದರದ್ದು ಕೆಲಸ ಬಾಕಿ ಇದೆ. ಇನ್ನು ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಕಟಿಂಗ್ ಮಾಡಿಕೊಂಡು ನಾವಿಲ್ಲಿ ಸೆಂಟ್ರಲ್ಲಿ ಏನಿರುತ್ತಲ್ವ ಇಲ್ಲಿ ಕುಚ್ಚು ಕಟ್ಕೋಬೇಕು. ಸೊ ಇದ್ರದ್ದು ಇನ್ನೂ ಕೆಲಸ ಇದೆ. ಬಟ್ ನಾನು ನಿಮಗೆ ಅದೊಂದು ಫಸ್ಟ್ ಟೈಮ್ ಮಾಡಿದ್ದೀವಿ ಅಂದರೆ ಅದೊಂಥರ ಖುಷಿ ಅಲ್ವಾ.
ಸೊ ನಿಮ್ಮ ಜೊತೆ ಹಂಚ್ಕೊಳ್ಳೋಣ, ಯಾವ ರೀತಿ ಬಂದಿದೆ ಅಂತ ತೋರಿಸೋಣ ಅಂತ ಅನ್ನಿಸ್ತು, ತೋರಿಸ್ಬೇಕು ಅಂತ. ಸೊ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ರೀತಿಯಾಗಿ ಬಂದಿದೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಒಂದೇ ರೀತಿಯಲ್ಲಿ ಅಂದರೆ ಒಂದೇ ಸೈಜಲ್ಲಿ ವರ್ಕ್ ಬಂದಿದೆ ಅಲ್ವಾ, ಎಲ್ಲೂ ಕೂಡ ದೊಡ್ಡದು ಚಿಕ್ಕದು ಬಂದಿಲ್ಲ. ಫಸ್ಟ್ ಟೈಮ್ ಮಾಡಿದ್ದೀನಿ, ಅಂದರೆ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಸ್ಯಾರಿ ಪಲ್ಲುಗೆ ಮಾಡಿರೋದು ಇದು ಫಸ್ಟ್ ಟೈಮು. ನೋಡಿ ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಮಿಷಿನ್ ಪ್ರಾಬ್ಲಮ್ ಆಗ್ತಿತ್ತು, ಸೊ ಹಾಗಾಗಿ ಅಲ್ಲಲ್ಲಿ ಒಂದು ಸ್ವಲ್ಪ ಬ್ರೇಕ್ಔಟ್ ಆಗಿದೆ, ಬಟ್ ಪರ್ಫೆಕ್ಟಾಗಿ ಬಂದಿದೆ, ಎಲ್ಲ ಕೂಡ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೇನು ಇಲ್ಲಿ ಏನು ಈ ರೀತಿ ಇರುತ್ತಲ್ವ, ಇಲ್ಲಿ ಕುಚ್ಚು ಕಟ್ಟೋದು ಬರುತ್ತೆ. ಡಿಸೈನ್ ಮಾತ್ರ ಇಷ್ಟೇ, ಇದನ್ನು ಓಪನ್ ಮಾಡ್ಕೋಬೇಕು, ಇನ್ನೂ ಅದರದ್ದು ಕೆಲಸ ಇದೆ. ನಿಮ್ಗೊಂದು ಸಲ ತೋರಿಸೋಣ ಅಂತ ಹೇಗೆ ಬಂದಿದೆ ಅಂತ. ಇದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.